ನಮಸ್ಕಾರ ಪ್ರಿಯ ಬಂಧುಗಳೇ, ಗೀತಸಾರ ಚಾನೆಲ್ನ ಮತ್ತೊಂದು ಭಗವದ್ಗೀತೆ ಶ್ಲೋಕಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ಶ್ಲೋಕಗಳಲ್ಲಿ ಅರ್ಜುನನ ಮನಸ್ಸಿನ ವೇದನೆ ಮತ್ತು ಆತ್ಮ ಸಂಘರ್ಷವನ್ನು ಕಂಡೆವು. ಇಂದು ಅಧ್ಯಾಯ 1 ಶ್ಲೋಕ 43ರಲ್ಲಿ ಅವನು ಯುದ್ಧದಿಂದ ಹಿಂದೆ ಸರಿಯುವ ತನ್ನ ಅಂತಿಮ ನಿರ್ಧಾರವನ್ನು ಹೇಗೆ ವ್ಯಕ್ತಪಡಿಸುತ್ತಾನೆ ಎಂಬುದನ್ನು ತಿಳಿದುಕೊಳ್ಳೋಣ. ಶ್ಲೋಕ: ಉತ್ಸನ್ನ ಕುಲಧರ್ಮಣಾಂ ಮನುಷ್ಯನಾಂ ಜನಾರ್ದನ ನರಕೇ ನಿಯತಂ ವಾಸೋ ಭವತೀತ್ಯನುಶುಶ್ರಮ. ಅನುವಾದ: ಜನರನ್ನು ಪಾಲಿಸುವ ಏ ಜನಾರ್ದನ, ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡುವವರು ನರಕವಾಸಿಗಳಾಗುತ್ತಾರೆ ಎಂದು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ. ಅರ್ಜುನನ ವಾದಕ್ಕೆ ಆಧಾರ ಆತನ ಸ್ವಂತ ಅನುಭವವಲ್ಲ, ಅಧಿಕಾರಯುತವಾಗಿ ಮಾತನಾಡುವವರಿಂದ ಅವನು ಕೇಳಿದ್ದು. ನೈಜ ಜ್ಞಾನವನ್ನು ಪಡೆಯುವ ಮಾರ್ಗ ಇದೆ. ನೈಜ ಜ್ಞಾನದಲ್ಲಿ ಆಗಲೇ ಪ್ರವೇಶವನ್ನು ಪಡೆದಿರುವ ಯೋಗ್ಯ ವ್ಯಕ್ತಿಯ ನೆರವಿಲ್ಲದೆ ಯಾರೂ ಆ ಜ್ಞಾನದ ನಿಜವಾದ ತಿರುಳನ್ನು ಪಡೆಯುವುದು ಸಾಧ್ಯವಿಲ್ಲ. ಮನುಷ್ಯನು ಸಾಯುವ ಮೊದಲು ತನ್ನ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ವರ್ಣಾಶ್ರಮ ಸಂಸ್ಥೆಯಲ್ಲಿ ಒಂದು ವ್ಯವಸ್ಥೆಯುಂಟು. ಸದಾ ಪಾಪಕರ್ಮದಲ್ಲಿ ತೊಡಗಿರುವವನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಹೀಗೆ ಮಾಡದಿದ್ದ ವ್ಯಕ್ತಿಯು ತನ್ನ ಪಾಪಕರ್ಮಗಳ ಫಲವಾಗಿ ಯಾತನೆಯನ್ನು ಅನುಭವಿಸಲು ನರಕ ಲೋಕಗಳಿಗೆ ಖಂಡಿತವಾಗಿ ದೂಡಲ್ಪಡುತ್ತಾನೆ. ಈ ಶ್ಲೋಕ ನಮಗೆ ತಿಳಿಸುವ ಸಂದೇಶ ಏನೆಂದರೆ, ಭಯ ಮತ್ತು ಅತಿಯಾದ ಕರುಣೆ ಬಂದಾಗ ಧರ್ಮದ ಮಾರ್ಗವು ಮಸುಕಾಗಬಹುದು. ಅಂತಹ ಸಂದರ್ಭದಲ್ಲಿ ದಿವ್ಯ ಜ್ಞಾನವೇ ನಮ್ಮನ್ನು ಸರಿಯಾದ ದಾರಿಗೆ ತರುತ್ತದೆ. ಈ ಶ್ಲೋಕದ ಚಿಂತನೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಗೀತಸಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ನೀಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಒಂದು ಶ್ಲೋಕ, ಒಂದು ಚಿಂತನೆ, ಒಂದು ಜೀವನ ಬದಲಾವಣೆ. ಹರೇ ಕೃಷ್ಣ.